ಏನು ಹೇಳೋದು ಸುಮ್ಮನೆ ನಾಡು ನುಡಿ ಅಂತೆ ಹುಟ್ಟು ಆಕಸ್ಮಿಕ, ಸಾವು ಅನ್ನೋದು ನಿಶ್ಚಿತ. ಅದನ್ನು ಭಗವಂತ ಬರೆದು ಬಿಡ್ತಾನೆ. ಅವ್ನು ಕಳಿಸಿದ್ದಾನೆ, ಅವತ್ತು ನಡ್ಕೊಂಡು ಹೋಗ್ಬೇಕು ಅಷ್ಟೇ. ನಿನ್ನೆ ವಾಣಿಜ್ಯ ಮಂಡಳಿಯಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಳಗೆ ಮೀಟಿಂಗ್ ನಡೀತಾ ಇತ್ತು. ನಮ್ಮ ಪಕ್ಕದಲ್ಲೇ ಕೂತಾರೆ, ನಾನು, ನಮ್ಮ ಕೆ ವಿ ಚಂದ್ರಶೇಖರು, ಥಾಮಸ್ ಡಿಸೋಜ, ಹುಬ್ಬಳ್ಳಿ ಬಾಬ್ಜಿಯವರು, ನಾರಾಯಣ ರೆಡ್ಡಿ ಅವರೆಲ್ಲ ಪಕ್ಕದಲ್ಲಿ ಕೂತಿದ್ದೀವಿ, ಮಾತಾಡ್ತಿರ್ಬೇಕು. ಈ ಯಾಕೋ ಸ್ವಲ್ಪ ರೈಸ್ ಯಾವುದೋ ವಿಷಯದಲ್ಲಿ ರೈಸ್ ಆದವರು. ನಾನು ಅದೇ ಸುಮ್ಮನೆ ಏನಾಗಲ್ಲಪ್ಪ ನಾನು ಕೂತ್ಕೊಳ್ಳಿ ಸುಮ್ಮನೆ ಅಂತ ಹೇಳಿದೆ. ಕೂತ್ಕೊಂಡ್ರು ಅಷ್ಟೇ. ಕೂತ್ಕೊಂಡು ತಕ್ಷಣ ಹಾಕೋ ಸ್ವಲ್ಪ ತಲೆ ಕೆಳಗೆ ಹಾಕಿದ್ರು. ತಕ್ಷಣ ಕರ್ಕೊಂಡು ಮಲ್ಲಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ. ಇಂಜೆಕ್ಷನ್ ಎಲ್ಲ ಕೊಟ್ಟರು. ಆದರೂ ಕೂಡ ನಾನು ಮೊದಲೇ ಹೇಳಿದ್ನಲ್ಲ, ಹಾಗೆ ನಾವೇನೇ ಮಾಡಿದ್ರು ಕೂಡ ಅವ್ನು ಕರೆದಾಗ ನಾವು ಹೋಗಲೇಬೇಕು. ಹಾಗೆ ಒಟ್ಟಲ್ಲಿ ಏನಪ್ಪ ಅಂದರೆ ಮನುಷ್ಯ ಹೋದ್ಮೇಲೆ ಅವನ ಒಳ್ಳೆತನ, ಅವನ ಕೆಲಸಗಳು ಉಳ್ಕೊಳ್ತೇವೆ ವಿನಃ ಬೇರೆ ಯಾವುದ್ರ ಜೊತೆ ಬರೋದಿಲ್ಲ. ನಿನ್ನೆ ಇ ಸಿ ಮೀಟಿಂಗ್ ನಡಿಬೇಕಾದ್ರೆ ದೊಡ್ಡ ಚರ್ಚೆ, ಇ ಸಿ ಮೀಟಿಂಗ್ ನಡಿಬೇಕಾದ್ರೆ ದೊಡ್ಡ ಚರ್ಚೆ ಆಯ್ತಂತೆ. ಅಂಥದ್ದು ಏನಿಲ್ಲ, ಅದು ಮಾಮೂಲಿ ಮೀಟಿಂಗ್ ಅಂದಮೇಲೆ ಇದ್ದೇ ಇರ್ತಲ್ಲ, ಚರ್ಚೆನಿಲ್ಲ ಏನಿಲ್ಲ, ನಡೀತಾ ಇತ್ತು ಅಷ್ಟೇ. ಬೇರೆ ಇನ್ಯಾವುದು ಅಹಿತಕರ ಘಟನೆ ನಡೆಯಲಿಲ್ಲ. ಸಾರಾ ಗೋವಿಂದ್ ಅವರಿಗೆ ಮತ್ತೆ ಜೋಸೆಫ್ನವರಿಗೆ ಮಾತಿನ ಚಕಮಕಿ ಆಯಿತು. ಇಲ್ಲ, ಏನು ಅದೆಲ್ಲ ಸುಳ್ಳು. ನಾನು ಒಪ್ಕೊಳ್ಳೋದೇ ಇರೋದು. ನಾನು ಅಲ್ಲೇ ಇದ್ನಲ್ಲ, ಅವ್ರು ಮಾತಾಡ್ತಾ ಇದ್ರು. ನಿಮ್ಮ ಸಾರಾ ಗೋವಿಂದ್ ಇರಿ ಜೋಸೆಫ್ನವ್ರೆ ಅಂತ ಹೇಳಿದ್ರು ಅಷ್ಟೇ. ಬೇರೆ ಯಾವ ವಿಧವಾದ ಅಂಥ ಅಹಿತಕರ ಘಟನೆಗಳು ನಡೆದಿಲ್ಲ ಅಲ್ಲಿ. ಯಾಕೆಂದರೆ ಆ ಥರ ಮನುಷ್ಯ ಅಲ್ಲ ನಮ್ಮ ಜೋಸೆಫ್ನವರು. ಯಾವಾಗಲೂ ನಗು ಮಾತಾಡ್ತಕ್ಕಂಥ ವ್ಯಕ್ತಿ. ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ಕಲಾವಿದರಾಗಿ ಅವ್ರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಒಳ್ಳೆಯ ಸಿನಿಮಾಗಳನ್ನು ತೆಗೆದಿದ್ದಾರೆ, ಜೊತೆಗೆ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ದಾರೆ. ನಿಜವಲ್ಲೂ ಕೂಡ ನಾನು ಹೇಳ್ತೇನೆ ಮೊದಲೇ, ಯಾವುದೂ ನಮ್ಮ ಕೈದಲ್ಲಿಲ್ಲ, ಎಲ್ಲವೂ ಇದೆ. ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ. ಆದರೆ ಈ ಸಾವು ಅನ್ನೋದನ್ನು ಅವನಿಟ್ಕೊಂಬಿಟ್ಟು ಆಟ ಆಡ್ತಾ ಇದ್ದಾನೆ. ನಾವು ಮಾತಾಡ್ತಾ ಇದ್ದೀವಿ, ನಾವು ಏನಾರು ಹೇಳಿದ್ರೆ ಎಲ್ಲ ಬೈತೀರಿ. ನಮಗೂ ಕಾಲ ಹತ್ರ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಯಾಕೆ ಯಾರಾಗ ಹುಟ್ಟಿದ್ಮೇಲೆ ಒಂದು ಸಾವು ಬರಲೇಬೇಕಲ್ವಾ? ಹಾಗೆ ಒಳ್ಳೆಯ ವ್ಯಕ್ತಿ. ಗುಣಗಳು ಮಾತ್ರ ಬರ್ತದೆ ವಿನಃ ಇನ್ನೇನು ಹೇಳೋಕ್ಕಾಗಲ್ಲ. ನಾವು ನಗುಮೊಗದ ಸಿಂಗಾರ ಪುರುಷ. ಯಾವಾಗ ನಗ್ತಾ ಇರೋರು, ಮಾತಾಡ್ತಾ ಇರೋರು, ನಗ್ನತ್ತೆ ಕೂತ್ಕೊಳ್ಳೋದು, ಮಾತಾಡೋರು, ಭಾಳ ಖುಷಿ ಆಗೋದು. ನಿಜವೂ ಕೂಡ ಅವ್ರ ಆತ್ಮ ಶಾಂತಿ ಸಿಗಲಿ. ನಾವು ಎಲ್ಲರಿಗೂ ಪ್ರಾರ್ಥನೆ ಮಾಡೋಣ, ಒಳ್ಳೆಯದಾಗಲಿ. ನಮಸ್ಕಾರ. ಜೋಸೆಫ್ನವರ ಅಕಾಲಿಕ ನಿಧನ ಒಂದು ವಿಭ್ರಾಂತಿಯನ್ನು ಕೂಡ ತಪ್ಪಾಗಿರುವುದು. ಈಗ 2.5 ತಿಂಗಳು 3 ತಿಂಗಳ ಕೆಳಗಡೆ ನಾನು ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ನಾನು ಬಂದು ಅವರ ಅಳಲನ್ನು ತೋಡ್ಕೊಂಡಿದ್ದರು. ಪ್ರತಿ ಸಾರಿ ಅವಾರ್ಡುಗಳು ಕೊಡೋವಂಥ ಸಂದರ್ಭದಲ್ಲಿ, ಜೀವಮಾನದ ಸಾಧನೆ, ರಾಜ್ಯೋತ್ಸವ ಅವಾರ್ಡು ಇವನ್ನೆಲ್ಲ ಕೊಡೋವಂಥ ಸಂದರ್ಭದಲ್ಲಿ ನನಗೆ ಇದಕ್ಕೆ ಹೋಗುತ್ತೆ ಸರ್ಕಾರಕ್ಕೆ, ಅದು ಎಲ್ಲಿಂದ ಮಿಸ್ ಆಗುತ್ತೆ ಅಂತ ಒಂದು ಮಾತು ಹೇಳಿ, ಕೊನೆಗೆ ಏನದು ಅಂತ ನೋಡೋಕ್ಕೆ ಅಂತ ಹೋದಾಗ ಯಾರೋ ಒಂದು ಮೂಕರ್ಜಿ ಕೊಟ್ಟಿದ್ದಾರೆ. ಆ ಮೂಕರ್ಜಿನಲ್ಲಿ ಅವರು ನಿರ್ಮಾಪಕರ ಸಂಘದ 16 ಮತ್ತು 18ನೇ ಸಾಲಿನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡೋವಂಥ ಸಂದರ್ಭದಲ್ಲಿ ಅದು ಹಣಕಾಸಿನ ಒಂದು ದುರ್ಬಳಕೆ ಆಗಿದೆ ಅಂತಕ್ಕಂಥ ಒಂದು ಆಪಾದನೆ ಮಾಡಿ ವಾರ್ತಾ ಇಲಾಖೆಗೆ ಒಂದು ಕಾಗದವನ್ನು ಕೊಟ್ಟಿದ್ರಂತೆ. ಸೊ ಅದನ್ನು ಬಂದು ನಮ್ಮ ಹತ್ರ ಹೇಳಿದ್ರು. ನಮ್ಮಲ್ಲಿ ಯಾವುದೇ ರೀತಿಯ ಆ ಥರದ ದಾಖಲೆಗಳು ಇರಲಿಲ್ಲ, ಯಾವುದೇ ಆ ಥರದ ಅವಘಡಗಳು ಕೂಡ ನಡೆದಿರಲಿಲ್ಲ. ಸೊ ಆ ಕಾರಣಕ್ಕೆ ನಾನು ಒಂದು ಕಾಗದವನ್ನು ರೆಡಿ ಮಾಡಿ ನಮ್ಮ ಆಫೀಸ್ ಬೇರರ್ಸು ಎಲ್ಲರೂ ಕೂತ್ಕೊಂಡು ಮಾತಾಡಿ, ಅವರು ಅವಾರ್ಡಿಂದ ವಂಚಿತರಾಗಿದ್ದಾರೆ, ಅವರು ಯಾವುದೇ ಕಾರಣಕ್ಕೂ ನಾವು ಈ ಥರದಕ್ಕೆ ವಂಚಿತರಾಗಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಅವ್ರಿಗೊಂದು ಕಾಗದವನ್ನು ರೆಡಿ ಮಾಡಿ ಅಲ್ಲೇ ಡೈರೆಕ್ಟ್ರಿಗೂ ಫೋನ್ ಮಾಡಿ ಕಮಿಷನರ್ಗೂ ಕಾಗದ ಕೊಟ್ಟು, ಅವರು ಇದ್ದಂಥ ಸಂದರ್ಭದಲ್ಲಿ ಅಂದರೆ ಕಾರ್ಯದರ್ಶಿಗಳಾಗಿ ಯಾವಾಗ ಅವರು ಕೆಲಸ ನಿರ್ವಹಿಸಿದ್ರು ಆ ಸಂದರ್ಭದಲ್ಲಿ ನಿರ್ಮಾಪಕರ ಸಂಘದಲ್ಲಿ ಯಾವುದೇ ರೀತಿಯಾದಂಥ ಅವಘಡಗಳು ಆಗಿಲ್ಲ, ಅದನ್ನು ನಾವು ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ ಅಂತ ನಾವೆಲ್ಲ ಆಫೀಸ್ ಬೇರೆಯವ್ರು ಕೂತ್ಕೊಂಡು ಮಾತಾಡಿ ಕಾಗದವನ್ನು ಕೊಟ್ಟಿದ್ದನ್ನು ತಗೊಂಡು ಇಷ್ಟು ವರ್ಷಕ್ಕೆ ಇದೊಂದು ನನಗೊಂದು ರಿಲೀಫ್ ಆದಂಗೆ ಆಗಿದೆ ಅಂತ ಹೇಳಿ ತಗೊಂಡು ಹೋಗಿ ಸರ್ಕಾರಕ್ಕೂ ಕೊಟ್ಟು ವಾರ್ತಾ ಇಲಾಖೆಗೂ ಕೊಟ್ಬಿಟ್ಟು ಸೀಲ್ ಹಾಕ್ಕೊಂಡು ಬಂದು ನನಗೆ ತೊಗೊಂಬಂದು ತೋರಿಸಿದ್ರು. ಪಾಪ ನಿನ್ನೆ ಈ ಥರ ಒಂದು ಮೀಟಿಂಗ್ನಲ್ಲಿ ಅದಾಗಿದ್ದು ತುಂಬ ನಮಗೆ, ನಾನು ಅವರು 67ನೇ ಇಸ್ವಿನಲ್ಲಿ ಅವರು ಉದ್ಯಮಕ್ಕೆ ಬಂದದ್ದು ಅಂತ ಕೂಡ ನಾನು ಕೇಳ್ಪಟ್ಟೆ. ನಾನು ಹುಟ್ಟಿದ್ದು 68 ವಯಸ್ಸಲ್ಲಿ, ನನಗೀಗ 57 ವರ್ಷ. ನನಗೆ ಹುಟ್ಟಕ್ಕೂ 1 ವರ್ಷ ಮುಂಚೆ ಉದ್ಯಮಕ್ಕೆ ಬಂದವರು. ಅವ್ರದ್ದು ಎಲ್ಲವನ್ನು ನೋಡ್ಕೊಂಡು ಬಂದಿದ್ದೀವಿ.
ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದನ್ನು ಹೇಳೋದನ್ನು ಬಿಟ್ಟು ಬೇರೆ ಇನ್ನೇನು ನನ್ನ ಬಾಯಿಂದ ಬರಲ್ಲ ಸರ್. 15 ದಿವಸದ ಹಿಂದೆ ಚೇಂಬರ್ನ ಒಂದು ಎಲೆಕ್ಷನ್ಸಲ್ಲಿ ನಾನು ಅವ್ರನ್ನ ಭೇಟಿ ಮಾಡಲಾಗಿ ಏನು ಮಾಡ್ತಾ ಇದೀಯ ರವಿ, ಅವ್ರು ಕರೀತಾ ಇದ್ದೀವಿ, ತುಂಬ ಚೆನ್ನಾಗಿತ್ತು, ಏನಪ್ಪಾ ರವಿ ಅಂತ ಇದ್ರು. ಇವತ್ತು ಕಿವಿನಲ್ಲಿ ಗುಗ್ಗುತ್ತಾ ಇದೆ. ಸೊ ಏನು ಮಾಡ್ತಿದ್ಯಪ್ಪ ಅಂದಾಗ ಹೀಗೊಂದು ಸಿನಿಮಾ ಮುಗಿಸಿದ್ದೀನಿ, ಕಾಯ್ತಾ ಇದ್ದೀನಿ ರಿಲೀಸ್ಗೆ ಅಂದರೆ, ಹಂಗೆಲ್ಲ ಕಾಯಬಾರ್ದು, ಒಂದು ಆಗ್ತಾ ಇದ್ದಂಗೆ ಇನ್ನೊಂದು ಶುರು ಮಾಡು, ಪಟಾಕಿ ಹೊಡಿ, ಈ ಥರ ಎಲ್ಲ ಹೇಳಿದಂಥ ಹಿರಿಯ ಜೀವ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ತುಂಬ ನೋವಾಗುತ್ತೆ. ನನಗೆ ಯಾಕೆ ಅವ್ರನ್ನ ಕಂಡ್ರೆ ತುಂಬ ಇಷ್ಟ ಅಂತಂದರೆ, ನನ್ನ ಯಜಮಾನರಿಗೆ ಸಾಹಸ ಸಿಂಹ ಅಂತ ಏನಾದರೂ ಇವತ್ತು ಜನ ಕರೀತಾ ಇದ್ದಾರೆ ಅಂತಂದರೆ, ಆ ಸಾಹಸ ಸಿಂಹ ಅನ್ನೋ ಒಂದು ಬಿರುದನ್ನು ಕೊಟ್ಟಂತಹ ಒಂದು ಬುನಾದಿ ನಿರ್ದೇಶಕರಾದಂತಹ ಜೋಸೆಫ್ ಮನ್ಸೂರ್. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಒಂದು ಧೈರ್ಯವನ್ನು ದೇವ್ರು ಕೊಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಶಾಂತಿ ಸಿಗಲಿ. ಅವರು ಯಾವಾಗಲೂ ಯುವ ನಿರ್ದೇಶಕರು ಬರಬೇಕು, ಯುವ ನಿರ್ದೇಶಕರು ಈ ಒಂದು ಚಿತ್ರರಂಗನ ಕಟ್ಟಬೇಕು. ಮತ್ತು ನೀವೆಲ್ಲ ಭಾಳಷ್ಟು ಹೋರಾಟ ಮಾಡಿ ಮುಂದಿನ ಭವಿಷ್ಯದ ಪೀಳಿಗೆಗೆ ಬರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳಿಗೆ, ಯುವ ನಿರ್ದೇಶಕರುಗಳಿಗೆ ಭಾಳ ಪ್ರೋತ್ಸಾಹ ಮಾಡಬೇಕಂತೇಳಿ ನನ್ನ ಹತ್ರ ಸಾಕಷ್ಟು ಸಾರಿ ಟಿಪ್ಪು ವರ್ಧನ್ ನಿಮ್ಮಂಥವ್ರು ಬರಬೇಕು ಹಾಗೆ ಅಂತ ಪ್ರೋತ್ಸಾಹ ಮಾಡುವಂಥ ಒಂದು ಹಿರಿಯ ಜೀವ. ಇವತ್ತೇನು ಇಡೀ ಕರ್ನಾಟಕ ಸಾಹಸ ಸಿಂಹ ಅಂತ ಏನಾದ್ರು ಕರಿತಿದ್ರೆ, ಬಹುಶಃ ಅದರ ಒಂದು ತಳಹದಿನೇ ನಮ್ಮ ಜೋಸೆಫ್ ಮನ್ಸೂರ್ ಸರ್. ಇವತ್ತು ಅಂಥ ಒಂದು ಜೀವ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸಭೆಯಲ್ಲಿ ಇಂಥ ಒಂದು ಚೇತನ ಇದಾಗಿದೆ ಅಂದರೆ ಬಹಳ ನೋವಾಗ್ತಿದೆ. ಇದೊಂದು ಮರಿಲಾರದಂಥ ಹಿರಿಯ ಜೀವ. ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇನ್ನೊಂದು ಆಗಬೇಕಂತಿದ್ರೆ ಅವರು ಯಾವಾಗಲೂ ಸಾಕಷ್ಟು ಜನ ತೆರೆಮರೆಯಲ್ಲಿ ದುಡಿತಿದ್ದಾರೆ, ಅವ್ರನ್ನೆಲ್ಲ ಗುರುತಿಸಿ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಿ ಅಂತ ಹೇಳುವಂಥ ಒಂದು ಚೇತನ. ಇವತ್ತು ಆ ಚೇತನ ನಮ್ಮಲ್ಲಿಲ್ಲ ಅಂತಕ್ಕಂಥದ್ದು ಬಹಳ ನೋವು ತಂದಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೋದಷ್ಟೇ ನಮ್ಮ ಒಂದು ಗುರಿ ಆಗಬೇಕು ಅಷ್ಟೇ. ಇನ್ನೇನು ಹೆಚ್ಚಿಗೆ ಹೇಳಿ ಸರ್ ಪರಿಚಯ ಮಾಡ್ಕೊಳ್ಳಿ. ಸರ್, ನನ್ನ ಹೆಸರು ಟಿಪ್ಪು ವರ್ಧನ್ ಅಂತ, ಚಲನಚಿತ್ರ ನಿರ್ದೇಶಕ ಮತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸಕ್ರಿಯ ಸದಸ್ಯ. ತುಂಬ ನೋವಾಗುತ್ತೆ. ಯಾಕೆಂದರೆ ನನ್ನ ಜೋಸೆಫ್ ಸ್ನೇಹ ಏನು ಅನ್ನೋದು ಒಂದಷ್ಟು ಹೆಚ್ಚಿನ ಭಾಗ ಜನಗಳಿಗೆ ಗೊತ್ತಿದೆ. ಏನೇ ಆದರೂ ದಿನಕ್ಕೊಂದು ಸರಿ ಫೋನ್ ಇಬ್ಬರಲ್ಲೊಬ್ಬರು ಮಾಡ್ತಾನೇ ಇತ್ತು. ನಾನು ಇತ್ತೀಚೆಗೆ ಸತತವಾಗಿ ಒಂದು 15 ವರ್ಷದಿಂದ ನಾನು ಯಾವುದೇ ಫಿಲಮ್ ಮಾಡಿದ್ರು, ಇಲ್ಲ ಅವರು ಆ್ಯಕ್ಟಿಂಗ್ ಮಾಡ್ತಿದ್ರು, ಇಲ್ಲ ಸ್ಕ್ರಿಪ್ಟ್ ವರ್ಕಲ್ಲಿ ಇಂಥ ಸ್ನೇಹ. ಅವ್ರನ್ನ ಬಿಟ್ಟು ನಾನು ಯಾವ ಫಿಲಮ್ ಸ್ಕ್ರಿಪ್ಟ್ ವರ್ಕ್ ಆಗಲಿ ಆ್ಯಕ್ಟಿಂಗ್ ಆಗಲಿ ನಾನು ಇತ್ತೀಚೆಗೆ ಮಾಡಿದ್ದು ನನಗೆ ನೆನಪಿಲ್ಲ. ತುಂಬ ಆತ್ಮೀಯ ಸ್ನೇಹಿತರು. ಈ ರೀತಿಯಲ್ಲಿ ಸಾವೇನೋ ಒಳ್ಳೆಯ ರೀತಿಯಲ್ಲೇ ಬಂತು. ಬಟ್ ಚೇಂಬರ್ನಲ್ಲಿ ಆಗಿದ್ದು ತುಂಬ ನೋವಾಗುತ್ತೆ. ಒಳ್ಳೆಯ ಸ್ನೇಹಿತರನ್ನು ಕಳ್ಕೊಳ್ಳಲ್ಲ ಅಂತ ದುಃಖ ಆಗುತ್ತೆ. ಆ ದುಃಖವನ್ನು ಬಿಡಿಸುವ ಶಕ್ತಿ ಕುಟುಂಬಕ್ಕೆಲ್ಲ ಬರಿದೆ ಅಂತ ಹೇಳಿ ಹಾರೈಸ್ತೀನಿ. ಇಷ್ಟು ಮಾತ್ರ ಹೇಳ್ಬೋದು.